ಇವತ್ತು ಶೋಷಿತ ವರ್ಗದವರು ಸಮಾಜದಲ್ಲಿ ತಲೆ ಎತ್ತಿ ಗೌರವ ಘನತೆಯಿಂದ ಬದುಕುತ್ತಿದ್ದಾರೆ ಅಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಸಂವಿಧಾನವೇ ಕಾರಣ ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು ತಿಳಿಸಿದರು. ನಗರದ ಎಸ್ಎಸ್ಇಎ ಪ್ರೌಢಶಾಲೆಯ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಇನ್ನಿತರ ಇಲಾಖೆಗಳ ಸಹಯೋಗದೊಂದಿಗೆ ಏರ್ಪಡಿಸಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜ್ಜೀವನ್ ರಾವ್ ಅವರ 119ನೇ ಜಯಂತಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು. ಇಂದಿನ ಕಾಲಘಟ್ಟದಲ್ಲಿ ಅಸ್ಪೃಶ್ಯತೆ ಎಂಬ ಸಾಮಾಜಿಕ ಪಿಡುಗು ಸಮಾಜದಲ್ಲಿ 90% ತೊಲಗಿದ್ದು ಉಳಿದ 10% ನಾವು ಜನರಲ್ಲಿ ಅರಿವು ಮೂಡಿಸುವ ಮೂಲಕ ಸಮಾಜವನ್ನು ನಿರ್ಮಾಣ ಮಾಡಬೇಕಿದೆ ಎಂದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅತ್ಯಂತ ಶ್ರೇಷ್ಠವಾದ ಸಂವಿಧಾನವನ್ನು ನೀಡಿದ್ದಾರೆ. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದ ಅಂಬೇಡ್ಕರ್ ಅವರು ದೇಶ ವಿದೇಶಗಳ ಸಂವಿಧಾನ ಧರ್ಮ ಗ್ರಂಥಗಳನ್ನು ಆಳವಾಗಿ ಅಧ್ಯಯನ ಮಾಡಿ ದೇಶದ ಜನರ ಆಚಾರ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲರಿಗೂ ಸಮಬಾಳು ಸಮಪಾಲು ಸಿಗುವಂತಹ ಸಂವಿಧಾನವನ್ನು ರಚನೆ ಮಾಡಿ ಈ ದೇಶಕ್ಕೆ ನೀಡಿದ್ದಾರೆ. ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರೋಲ್ ಮಾಡೆಲ್ ಆಗಿ ತೆಗೆದುಕೊಂಡು ಅವರು ಬರೆದ ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ರೆ ಮಾತ್ರ ಅಂಬೇಡ್ಕರ್ ಅವರ ಮಾರ್ಗದರ್ಶನ ನಮಗೆ ದೊರೆಯುತ್ತದೆ ಅಂತ ಹೇಳಿದರು. ಸಮಾರಂಭದಲ್ಲಿ ಇತ್ತೀಚೆಗೆ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ತಾಲೂಕು ಆಡಳಿತದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದ ವೇದಿಕೆಯಲ್ಲಿ ತಹಶೀಲ್ದಾರ್ ಅರವಿಂದ್, ತಾಲೂಕು ಪಂಚಾಯಿತಿ ಒ ಜಿಕೆ ಹೊನ್ನಯ್ಯ, ಸಮಾರಂಭದ ಮುಖ್ಯ ಭಾಷಣಕಾರ ಡಾಕ್ಟರ್ ಕೆಪಿ ನಾರಾಯಣಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಗಂಗಾರೆಡ್ಡಿ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ರಾಜೇಶ್ವರಿ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಚನ್ನಪ್ಪಗೌಡ ನಾಯ್ಕರ್, ನಗರಸಭಾ ಆಯುಕ್ತ ರಮೇಶ್, ನಗರ ಪೊಲೀಸ್ ಠಾಣೆಯ ಪಿಎಸ್ಐ ವರಲಕ್ಷ್ಮಿ, ಸಹಾಯಕ ನಿರ್ದೇಶಕ ಡಾಕ್ಟರ್ ಮಾರುತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸಂವಿಧಾನ ರಚನೆ ಮಾಡಬೇಕಾದ್ರೆ ಬೇರೆ ಏನಾರ ಸಣ್ಣ ಪುಟ್ಟ ಏನಾರ ಹೇಳಿ ಕೇಳುವಂತ ವ್ಯಕ್ತಿತ್ವ ಇರಲ್ಲ. ಅವ್ರ ಸಂವಿಧಾನದಲ್ಲಿ ಯಾವುದು ಸೇರಿಸಬೇಕು ಪ್ರತಿಯೊಂದು ವಾಕ್ಯನೂ ಓದಿ, ಪ್ರತಿಯೊಂದು ಪುಟನೂ ಓದಿ. ಇಲ್ಲಿ ಇವತ್ತು ಸಮಾಜ ಆಗ್ಬೇಕಾರೆ, ದಲಿತರಾಗೆ ಅನ್ಯಾಯ ಆಗದಂತ ತಪ್ಪಿಸ್ಬೇಕಾರೆ ಯಾವ ವಾಕ್ಯವನ್ನು ಇದರಲ್ಲಿ ಸೇರಿಸಬೇಕು, ಯಾವುದನ್ನು ಅಳವಡಿಸಬೇಕು ಅನ್ನೋದು ಇಂಚಿಂಚು ನೋಡಿ ಸಂವಿಧಾನವನ್ನ ಬರೆದಂತವ್ರು, ಸಂವಿಧಾನವನ್ನು ಸ್ಟಡಿ ಮಾಡಿದಂಥವ್ರು ಅಂತ ವ್ಯಕ್ತಿತ್ವ. ಅದರಿಂದ ಸಂವಿಧಾನದ ರಚನೆ 100ಕ್ಕೆ 100 ಭಾಗ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮತ್ತು ಅವರನ್ನ ಕಣ್ಣು ತಪ್ಪಿಸಿ ಒಂದು ವಾಕ್ಯನೂ ಕೂಡ ಸಂವಿಧಾನದಲ್ಲಿಲ್ಲ. ಅದನ್ನು ಘಂಟಾಘೋಷವಾಗಿ ಹೇಳಬಲ್ಲೆ. ಅಂತ ಸಂವಿಧಾನವನ್ನು ರಚನೆ ಮಾಡ್ಬೇಕಾದ್ರೆ ಆಗಿನ ಕಾಲದಲ್ಲಿ ವಿರೋಧಿಸ್ಬಿಡೋರು ಬಹಳಷ್ಟು, ಯಾರು ಮಾಡಕ್ಕಾಗಲಿಲ್ಲ ಸಂವಿಧಾನವನ್ನು. ಯಾಕೆಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಏನೇ ಸಂವಿಧಾನಗಳಿವೆ, ಯಾವ್ಯಾವ ದೇಶದಲ್ಲಿ, ಅಮೆರಿಕ ಇರ್ಬೋದು, ಜರ್ಮನಿ, ಜಪಾನ್, ಇಂಗ್ಲೆಂಡ್, ಯಾವ್ಯಾವ ಮುಂದುವರೆದ ದೇಶಗಳ ಸಂವಿಧಾನ ಇವೆ, ಪ್ರತಿಯೊಂದು ಸಂವಿಧಾನಗಳನ್ನು ಓದಿದ್ರವರು, ಪ್ರತಿಯೊಂದು ಧರ್ಮ ಗ್ರಂಥಗಳನ್ನು ಓದಿದ್ರವರು. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಿಷ್ಕರ್ಷ ಮಾಡುವಂತ ಶಕ್ತಿ ಸಾಮರ್ಥ್ಯ ಅವ್ರಿಗಿತ್ತು. ಅವ್ರೇನು ಮಂಡಿಸ್ತಾರೆ ಅದನ್ನು ತಪ್ಪು ಅಂತ ಹೇಳೋ ಶಕ್ತಿ ಯಾವ ಮುಖಂಡಿಗೂ ಇರಲಿಲ್ಲ. ಅದರಿಂದ ಅವ್ರ ಸಂವಿಧಾನ ಬರೆದಾಗ, ಸಂವಿಧಾನ ಕಂಪ್ಲೀಟ್ ಮಾಡಿ ಮುಂದೆ ಇಟ್ಟಾಗ ಯಾರು ಕೂಡ ವಿರೋಧ ಮಾಡೋಕ್ಕಾಗಲ್ಲ, ತಪ್ಪು ಹುಡುಕಕ್ಕೆ ಆಗಲಿಲ್ಲ. ಅಂತ ಸಂವಿಧಾನವನ್ನ ಮಾಡಿ ಕೇವಲ ದಲಿತರಿಗೆ ಮಾತ್ರ ಅವರು ಮುಖಂಡರಲ್ಲ, ಅದು ತಪ್ಪಾಗ್ತದೆ. ದಲಿತರಿಗೆ ಆಗ್ತಾರೋ ಅನ್ಯಾಯವನ್ನ ಪ್ರತಿಭಟನೆ ಮಾಡಿದ್ರು. ಯಾಕೆಂದ್ರೆ ಮಾನವೀಯತೆ ಯಾರಿದ್ದಾರೆ ಅವ್ರಿಗೆ ಯಾರಿಗಾರ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡೋದು ಅವರ ಸ್ವಭಾವ. ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಇಟ್ಕೊಂಡು ಯಾರಿದ್ದಾರೆ ಮುಖಂಡರುಗಳು, ಬಸವಣ್ಣರು ಅವರು ಬ್ರಾಹ್ಮಣರಾಗಿದ್ರು, ದಲಿತರಿಗೆ ಆಗುವಂತ ಅನ್ಯಾಯನ, ಹಿಂದುಳಿದರಿಗೆ ಆಗ್ತಕ್ಕಂಥ ಅನ್ಯಾಯನ 12ನೇ ಶತಮಾನದಲ್ಲಿ ಹೋರಾಟ ಮಾಡಿದ್ರು ಅವರು. ಯಾಕೆ? ಅವರು ಮಾನವೀಯವಾದಿ. ಯಾವುದೇ ಜಾತಿ ಹುಟ್ಟಿದ್ರು ಕೂಡ ಮಾನವೀಯತೆ ಇರತಕ್ಕಂಥವ್ರು ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಪ್ರತಿಭಟನೆ ಮಾಡೋದು ಅವರು ಗುಣ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಆ ಕಾಲದಲ್ಲಿ ದಲಿತರು ಬಹಳಷ್ಟು ಶೋಷಣೆಗೆ ಒಳಗಾಗಿದ್ರಲ್ಲ, ಅವ್ರ ಪರ ನಿಂತರು. ಅದೇ ರೀತಿ ಹಿಂದುಳಿದ ವರ್ಗಕ್ಕೂ ಅನ್ಯಾಯ ಆಗ್ತಾ ಇತ್ತು, ಅವ್ರ ಪರನೂ ನಿಂತರು. ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇತ್ತು, ಅವ್ರ ಪರನೂ ನಿಂತರು. ಈಗ ಇವರು ಮಹಿಳಾ ಮೀಸಲಾತಿ, ಮಹಿಳೆಯರಿಗೆ ಆಸ್ತಿ ಹಕ್ಕು ಅಂತ ಹೇಳ್ತಾರೆ. ಅವರು ಪ್ರಥಮವಾಗಿ ಕಾನೂನು ಮಂತ್ರಿ ಆಗಿದ್ದಾಗ ಮಹಿಳೆಯರಿಗೆ ಆಸ್ತಿ ಹಕ್ಕನ್ನ ಫಸ್ಟ್ ಅವರೇನೇ ಸಂವಿಧಾನದಲ್ಲಿ ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಇಟ್ಟಂತವ್ರು. ಪ್ರತಿಯೊಬ್ಬರಿಗೂ ಸಮಾನತೆ ಇರಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸಂವಿಧಾನದಲ್ಲಿ ಭಾರತದ ಕಟ್ಟ ಕಡೆಯ ವ್ಯಕ್ತಿಗೂ ಅನ್ಯಾಯ ಆಗಬಾರ್ದು, ಸಮಾನತೆ ಅಂತ ಇರಬೇಕು ಅಂತ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ತತ್ವವನ್ನ ಸಂವಿಧಾನದಲ್ಲಿ ಅಳವಡಿಸಿ ಇವತ್ತು ಜನ ನೆಮ್ಮದಿಯಿಂದ ಬದುಕುವಂತ ಒಂದು ವಾತಾವರಣ ಕ್ರಿಯೇಟ್ ಮಾಡಿದಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ತತ್ವ ಆದರ್ಶಗಳನ್ನ ಪಾಲಿಸ್ಬೇಕಷ್ಟೇ. ನಮ್ಗೆಲ್ಲ ಪ್ರೇರಣೆ. ನಾವು ಹೇಳ್ತಾ ಇದ್ದೀವಿ, ನಾವೇನೋ ನಿಲ್ಸ್ಕೊಂಡ್ರೆ
ಯಾವುದೇ ಕೆಲಸ ನಾನು ಯಾವಾಗಲೂ ಸ್ಟೂಡೆಂಟ್ ಲೈಫ್ ಇರ್ಬೋದು, ರಾಜಕಾರಣಕ್ಕೆ ಬಂದಾಗ್ಲಿರ್ಬೋದು, ಯಾವಾಗಾರ ನಾವೇನಾದ್ರು ಕೆಲಸ ಮಾಡಬೇಕು ಅಂತ ಅಂದಾಗ ಏನಿದೆ ಅಸಾಧ್ಯ ಅಂದಾಗ ಅಂಬೇಡ್ಕರ್ ನೆನೆಸ್ಕೊತಿದ್ದು. ಅವ್ರಿಗೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ, ಬಡತನ, ಜಾತಿಯಲ್ಲಿ ಕೂಡ ಅಸ್ಪೃಶ್ಯತೆ ತಾಂಡವಾಡ್ತಂಥ ಟೈಮು. ಅಂಥ ಟೈಮಲ್ಲಿ ಅವರು ಸಾಧನೆ ಮಾಡಬೇಕಾದ್ರೆ ವ್ಯಕ್ತಿ ನಮ್ಮ ಕೈಲಿ ಯಾಕಾಗಲ್ಲ ಅಂತ ಅವ್ರನ್ನೇ ರೋಲ್ ಮಾಡಾಗಿ ಇಟ್ಕೊಂಡು ನಾವು ಸ್ವಲ್ಪ ಬೆಳೆದಂಥವ್ರು, ಪ್ರೇರಣೆ ತಗೊಂಡಂಥವ್ರು ನಾವೆಲ್ಲ. ಅದರಿಂದ ಭಾರತದಲ್ಲಿ ಯಾರೇ ಯುವ ಜನಾಂಗ, ಯಾರೇ ಸಾಧನೆ ಮಾಡಬೇಕು ಅನ್ನೋ ವ್ಯಕ್ತಿಗಳು, ಯಾರ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಇಟ್ಕೋಬೇಕು ಅಂದ್ರೆ, ರೋಲ್ ಮಾಡೆಲ್ ಆಗಿ ಇಟ್ಕೋಬೇಕು ಅಂದ್ರೆ ನಾವ್ ಯಾರು ಇಟ್ಕೋಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಕೋಬೇಕಾಯ್ತು. ಅವ್ರು ನೋಡಿ, ಅವರು 0 ಇಂದ ಇವತ್ತು ಪ್ರಪಂಚದಲ್ಲಿ ಅಂಬೇಡ್ಕರ್ ಅಂದ್ರೆ ಯಾರು ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಗೊತ್ತು. ಅವರು 0 ಇಂದ ಬಂದಂಥವ್ರು. ಅವರು ನಾವು ಆದರ್ಶವಾಗಿ ಇಟ್ಕೊಂಡು ಅವರ ತತ್ವ ಆದರ್ಶಗಳನ್ನ ಪಾಲನೆ ಮಾಡಬೇಕು. ಅದೇ ರೀತಿ ಇನ್ನೊಂದು ಕಣ್ಣು ದಲಿತ ಸಮುದಾಯದಲ್ಲಿ ಬಾಬು ಜಗದೀಶ್ ಅವರು